ಕಮ್ಯುನಿಕೇಟ್ ಮಾಡೋಕ್ಕೆ ಎರಡು ಥರ ಲ್ಯಾಂಗ್ವೇಜ್ ಇದೆ. ಒಂದು ಸೈಲೆನ್ಸ್. ಸೈಲೆನ್ಸ್ನಲ್ಲಿ ನೀವು ನಿಮ್ಮ ಥಾಟ್ಸು ಪ್ಯೂರ್ ಆಗಿದ್ದರೆ ಏನು ಹೇಳ್ದೇನೆ ಕಮ್ಯುನಿಕೇಟ್ ಮಾಡ್ಬೋದು. ಮೆಡಿಟೇಷನ್ನಲ್ಲಿ ಆ ಥರ ಕಮ್ಯುನಿಕೇಷನ್ಗಳು ನಡೆಯುತ್ತೆ. ಅದರಿಂದ ಇದನ್ನು ನಾವು ಟೆಲಿಪತಿ ಅಂತ ಹೇಳ್ತೇವೆ. ಮೆಡಿಟೇಷನ್ನಲ್ಲಿ ಬಂದಿದ್ದ ಯೋಚನೆಗಳು ಏನೇನು ಒಳ್ಳೊಳ್ಳೆ ಇಂಟ್ಯೂಷನ್ ಬರುತ್ತೋ ಅದನ್ನೆಲ್ಲ ಟ್ರಾನ್ಸ್ಮಿಟ್ ಮಾಡ್ಬೋದು. ದಿಸ್ ಇಸ್ ನಾಟ್ ಟ್ರಾನ್ಸ್ಫಾರ್ಮಿಂಗ್ ಆರ್ ಟ್ರಾನ್ಸ್ಫರಿಂಗ್, ದಿಸ್ ಇಸ್ ಕಂಪ್ಲೀಟ್ಲಿ ಟ್ರಾನ್ಸ್ಮಿಷನ್. ಎನರ್ಜಿ ಟ್ರಾನ್ಸ್ಮಿಟ್ ಮಾಡ್ದಂಗೆ ಮೆಸೇಜನ್ನು ಟ್ರಾನ್ಸ್ಮಿಟ್ ಮಾಡ್ಬೋದು. ಆ ಲೆವೆಲ್ ಬಿಟ್ಬಿಡಿ. ನಿಮ್ಗೆ ಆ ಲೆವೆಲ್ ಇಲ್ವಾ? ಮೌನದಲ್ಲಿ ಕಳ್ಸೋಕ್ಕಾಗಲ್ವಾ? ಮಾತಿನಲ್ಲಿ ಕಳಿಸ್ಬೋದು. ನಿಮ್ಮ ಇಂಟೆನ್ಷನ್ ಏನು, ನೀವು ಹೇಳಿದ್ದು ಅವರಿಗೆ ತಲುಪಬೇಕು. ಬರೀ ಹೇಳಬೇಕು ಅಲ್ಲ, ನಾ ಹೇಳಿದೆ ಅಲ್ಲ, ನೀವು ಹೇಳಿದ್ದು ತಲುಪ್ತಾ ಅಂದರೆ ನೀವು ಏನು ಇಂಟೆನ್ಷನಲ್ಲಿ ಹೇಳಿದ್ರೋ ಆ ಇಂಟೆನ್ಷನ್ ಅವ್ರಿಗೆ ಗೊತ್ತಾಯ್ತಾ? ಅನುಮಾನ ಬಂದರೆ ವಾಪಸ್ ಕೇಳಿ, ನಾನು ಏನು ಹೇಳಿದೆ ನಿಮ್ಗೆ ಅರ್ಥ ಆಯ್ತಾ? ಆಗ ನಿಮ್ಮಿಬ್ಬರಲ್ಲಿ ಯಾವುದು ಕನ್ಫ್ಯೂಷನ್ ಇರಲ್ಲ. ಕನ್ಫ್ಯೂಷನ್ ಯಾವಾಗ ಬರೋದು? ಹೇಳಿ ಮುಗಿಸ್ದೆ ನಾನು, ಅವ್ರು ಇಷ್ಟ ಆದರೆ ಕೇಳಿ, ಕಷ್ಟ ಆದರೆ ಬಿಡಲಿ, ಅರ್ಥ ಆಯಿತೋ ಬಿಡ್ತೋ ಗೊತ್ತಿಲ್ಲ, ಅವ್ರು ಅರ್ಥ ಮಾಡ್ಕೋಬೇಕು, ಅದು ಅವ್ರ ಜವಾಬ್ದಾರಿ ಅಂತ ಬಿಡೋದಲ್ಲ. ಆವಾಗ ಪೂರ್ತಿ ಕಮ್ಯುನಿಕೇಷನ್ ಆಗಲಿಲ್ಲ, ಆವಾಗ ಆಗಬಾರದ್ದೇ ಆಗೋದು. ನಾ ಹೇಳಿದೆ ಅವ್ರು ಮಾಡಿಲ್ಲ ಅಂದರೆ ಅವ್ರದ್ದೆಲ್ಲ ತಪ್ಪು. ಅವ್ರು ಮಾಡೋ ಹಾಗೆ ನಾವು ಹೇಳಲಿಲ್ಲ, ಅವ್ರಿಗೆ ನಾವು ತಲುಪಲಿಲ್ಲ. ಅರ್ಥ ಆಗಿಲ್ವಾ? ಅರ್ಥ ಆಗಿಸಿ 10 ಸತಿ ಹೇಳಿ, ಪರವಾಗಿಲ್ಲ. ಕೆಲವ್ರಿಗೆ ಅರ್ಥ ಆಗಲ್ಲ, ಏನು ಮಾಡೋಕ್ಕಾಗತ್ತೆ? ಅವ್ರ ಭಾಷೆಯಲ್ಲೇ ಹೇಳಬೇಕಾಗತ್ತೆ. ಅವಸರ ಪಟ್ಬಿಟ್ಟು ನಾ ಹೇಳಿದೆ ಅಂದರೆ ನೀವು ಹೇಳುವಾಗಲೂ ಕೂಡ ಅದು ರೀಚ್ ಆಗೋ ಟೋನ್ ಇರಲ್ಲ, ಅವ್ರು ರಿಸೀವ್ ಮಾಡ್ಕೊಳ್ಳೋ ಟೋನ್ ಇರಲ್ಲ, ಅವರು ರಿಸೆಪ್ಟಿವ್ ಆಗಿರಲ್ಲ, ಅವರು ಒಂದು ಬ್ಲಾಕ್ ಆಗಿಬಿಡ್ತಾರೆ. ಆವಾಗ ನೀವು ಹೇಳಿದ್ದು ಅವ್ರ ತಲೆ ಮೇಲೆ ಹೊಟ್ಟೋಗುತ್ತೆ, ಏನೂ ಹೋಗಿರಲ್ಲ. ಕೆಲಸ ಹೆಂಗಾಗತ್ತೆ? ನಾವು ಕಮ್ಯುನಿಕೇಟ್ ಮಾಡಬೇಕು. ಲ್ಯಾಂಗ್ವೇಜ್ ಇರೋದೇ ಫಾರ್ ಕಮ್ಯುನಿಕೇಷನ್. ಈ ಬಾಯಿ ಬಿಟ್ಟರೆ ಅದರ ಉಪಯೋಗ ಒಬ್ರಿಗೆ ತಲುಪಬೇಕು. ಇಲ್ಲ ಮಾತಾಡಬೇಡಿ, ಮಾತಾಡದೆ ಸುಮ್ಮನಿರಿ. ಮಾತಾಡಿದ್ರೆ ಕಮ್ಯುನಿಕೇಟ್ ಮಾಡಿ. ಇನ್ನೂ ನಿಮ್ಗೆ ಚೆನ್ನಾಗಿ ಕಮ್ಯುನಿಕೇಟ್ ಮಾಡೋಕ್ಕೆ ಬಂದರೆ ಮೌನದಲ್ಲೇ ಮಾಡಿ ತೋರಿಸಿ, ನಿಮಗೆ ಅವ್ರಿಗೆ ಅನುಭವಕ್ಕೆ ಬರೆಸಿ. ಎಷ್ಟು ವಿಧಾನಗಳಿದೆ. ಆದರೆ ಕೆಲಸ ಕೆಡೋದು ಯಾವಾಗ ಅಂದರೆ ಕನೆಕ್ಟ್ ಆಗದೆ ಇದ್ರೆ.